ಹಾಯ್ ಫ್ರೆಂಡ್ಸ್, ಇವತ್ತು ಹೆಂಗೆ ಸೊಪ್ಪು ಸಾರು ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ. ಹೇಳಮ್ಮ. ಇವತ್ತು ಮಸೊಪ್ಪು ಸಾಂಬಾರು ಮಾಡ್ತೀವಿ. ಫಸ್ಟ್ ಕುಕ್ಕರಿಗೆ ಬೇಳೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಕೂಗಿಸ್ಕೊಳ್ಳೋದು. ಟೊಮೊಟೊ ಎಲ್ಲ ಹಾಕಿ ಬೇಯಿಸ್ಕೊಂಡು ಅದನ್ನ ಸಪ್ರೇಟ್ ತಗೊಂಡು ರುಬ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿನ ತೆಗೆದು ರುಬ್ಬಬೇಕು. ಸ್ವಲ್ಪ ಬೇಳೆ ಅದರಲ್ಲೇ ಬಿಡಬೇಕಮ್ಮ. ಅದಕ್ಕೆ ಸೊಪ್ಪು ಹಾಕಿ ಬೇಯಿಸ್ಕೋಬೇಕು. ಓಕೆ. ಯಾವ್ಯಾವ ಸೊಪ್ಪು ಹಾಕಿದ್ರಿ? ಸಬ್ಸಿಗೆ, ಪಾಲಕ್, ಮೆಂತ್ಯ, ಕೀರೆ ಸೊಪ್ಪು, 2-3 ಥರ ಸೊಪ್ಪು ಹಾಕಿ ಬೇಯಿಸ್ಕೊಂಡು, ತುಂಬ ಬೇಯಿಸೋಕೆ ಹೋಗ್ಬಾರ್ದು, ವಿಸೆಲೆಲ್ಲ ಓಡಿಸ್ಬಾರ್ದು, ಸ್ವಲ್ಪ ಬೇಯಿಸ್ಕೋಬೇಕು. ಜಸ್ಟ್ ಮುಚ್ಚಳ ಮುಚ್ಚಿ. ಈಗ ಅದು ಸಪ್ರೇಟ್ ತಗೊಂಡಿರೋ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲನೂ ರುಬ್ಕೋಬೇಕು. ಆಮೇಲೆ ಸೊಪ್ಪನ್ನ ಈ ಥರ ಚುಚ್ಚಬೇಕು. ಚುಚ್ಚಬಾರ್ದು, ಸ್ವಲ್ಪ ಹಿಂಗೆ ಮಾಡಿ ಮುಚ್ಚಬೇಕಷ್ಟೆ. ಅವನ್ನ ಸಿಂಕಲ್ಲಿ. ಆಮೇಲೆ ಇದನ್ನು ಸ್ವಿಚ್ ಆಫ್ ಮಾಡ್ಕೊಬೇಕಾ? ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಫ್ಲೇಮ್ ಆಫ್ ಮಾಡಬೇಕಲ್ಲಮ್ಮ? ಫ್ಲೇಮ್ ಆನ್ ಮಾಡಬೇಕು. ಆಫ್ ಮಾಡಿ. ಇದು ರುಬ್ಬಿ ಖಾರನ ಒಂದು ಪಾತ್ರೆಗೆ ತೆಗೆದಾಕೊಂಡು, ಈಗ ಬೆಂದಿರೋ ಸೊಪ್ಪು ಸೋಸ್ಕೊಂಡು, ನೆಕ್ಸ್ಟ್ ಸ್ವಲ್ಪ ಆರಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಸೊಪ್ಪನ್ನ ರುಬ್ಕೋಬೇಕು. ತರಿ ರುಬ್ಕೋಬೇಕು. ತುಂಬ ನೈಸ್ಗೆ ರುಬ್ಬಾರ್ದು, ಚೆನ್ನಾಗಿರಲ್ಲ. ಓಕೆ. ಎರಡೇ ಸರಿ. ಆಮೇಲೆ ಎಲ್ಲ ರುಬ್ಬಿ ಒಂದೇ ಸರಿಗೆ ರುಬ್ಕೋಬೋದಲ್ಲ, ದೊಡ್ಡ ಮಿಕ್ಸಿ ಇದ್ದರೆ? ಈಗ ಕೂಡಿಸ್ಬಿಟ್ಟು ಮಿಕ್ಸ್ ಮಾಡಿ ಕುದಿಸ್ಬೇಕು. ಜಾಸ್ತಿ ಕುದಿಸ್ಬಾರ್ದು, ಫ್ಲೇವರ್ ಹೊಟ್ಟೋಗುತ್ತೆ ಅದು. ಓಕೆ. ಸಾಲ್ಟು. ಒಗ್ಗರಣೆಗೆ ಸಾಸಿವೆ, ಇದು ಹುಷಾರು. ಸಾಸಿವೆ, ಎಣ್ಣೆ, ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಬರುತ್ತಲ್ಲ? ಘಮ ಕೊಡುತ್ತೆ. ಈರುಳ್ಳಿ ಕುದಿವಾಗ ಸ್ವಲ್ಪ ನಾವು ನೋಡಮ್ಮ ಒಂದೇ ಸರಿ 3 ಮಾಡಿದ್ವಿ. ಒಗ್ಗರಣೆ ಮುಗೀತು. ಸಾಂಬಾರ್ಗೆ ಹಾಕಿ ಮುಚ್ಚಳ ಮುಚ್ಚಬೇಕು, ಮಿಕ್ಸ್ ಮಾಡಿ. ನೆಕ್ಸ್ಟ್ ಹಪ್ಪಳ ಕರೆದು ಅನ್ನ ರೆಡಿಯಾಗಿದೆ. ಥ್ಯಾಂಕ್ ಯು ಎವ್ರಿವನ್.